ಹುಲೇಕಲ್ಲು ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 450 ವರ್ಷಗಳ ಇತಿಹಾಸವಿದೆ. ತಪೋನಿಧಿಗಳು ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯರ ಕಾಲದಲ್ಲಿ ಸಾಮ್ರಾಜ್ಯದ 5 ದೊರೆಗಳಿಗೆ ಆಸ್ಥಾನ ಗುರುಗಳೂ ಆಗಿದ್ದ ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿತವಾದ ಹಾಲಿ ಶ್ರೀ ಕುಂದಾಪುರ ವ್ಯಾಸರಾಯ ಪರಂಪರೆಯ ಈ ದೇವಾಲಯಕ್ಕೆ ಹಾಲಿ ಈಗ ಕುಂದಾಪುರ ಶ್ರೀ ವ್ಯಾಸರಾಯ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಲಕ್ಷ್ಮೀಂದ್ರ ತೀರ್ಥರು ವಾರಸುದಾರರಾಗಿದ್ದಾರೆ. ಹುಲೇಕಲ್ ಎಂಬ ಹೆಸರು 12ನೇ ಶತಮಾನದ ಶಾಸನಗಳಲ್ಲಿಯೂ ಕಂಡುಬರುವುದರಿಂದ ಈ ಊರಿಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ. ಹುಲೇಕಲ್ನ ಬಳಿ ಅಡವಿಯಲ್ಲಿರುವ ಬೃಹತ್ ಬಂಡೆಕಲ್ಲು ಈ ಹಿಂದೆ ಹುಲಿಗಳ ವಾಸದ ತಾಣವಾಗಿದ್ದರಿಂದ ಹುಲಿಕಲ್ಲು ಎಂಬ ಹೆಸರು ಬಂದು ತದನಂತರ ಅದೇ ಹುಲೇಕಲ್ ಆಯಿತು ಎಂದು ಹೇಳಲಾಗುತ್ತದೆ. ಈ ಸ್ಥಳದಲ್ಲಿ ಪೂರ್ವದಲ್ಲಿ 300ರಿಂದ 400 ಜನ ಹುಲಿಗೆ ಆಹಾರವಾದ ಉದಾಹರಣೆಗಳಿವೆ. ಹಾಗಾಗಿ ಶಿರಸಿ ಭಾಗದಲ್ಲಿ ಹುಲಿಯ ಕಲ್ಲಿನ ಮೂರ್ತಿ ಮಾಡಿಸಿ ಹುಲಿಯಪ್ಪ ಎಂದು ಪೂಜೆ ಮಾಡುವ ಸಂಪ್ರದಾಯ ಈಗಲೂ ಇದೆ. ಇದಕ್ಕೆ ಕಾರಣ ಹುಲಿಗಳು ನಮ್ಮ ಜಾನುವಾರುಗಳನ್ನಾಗಲಿ ನಮ್ಮನ್ನಾಗಲಿ ತಿನ್ನದಿರಲಿ, ಕಾಟ ಕೊಡದಿರಲಿ ಎಂಬುದು ಪೂಜೆಯ ಉದ್ದೇಶ. ಶಿರಸಿಯಿಂದ ಹುಲೇಕಲ್ಗೆ ಹೋಗುವ ಮಾರ್ಗದಲ್ಲಿಯೂ ಇಂತಹ ಹುಲಿ ಮೂರ್ತಿಯ ಗುಡಿಗಳು ಕಾಣಸಿಗುತ್ತವೆ. ಹದಿನೈದನೇ ಶತಮಾನದ ಆದಿಪಾದದಲ್ಲಿ ಶ್ರೀ ವ್ಯಾಸರಾಜರಿಂದ ಶ್ರೀ ಲಕ್ಷ್ಮೀನಾರಾಯಣ ದೇವರು ಪ್ರತಿಷ್ಠಾಪನೆಗೊಂಡ ನಂತರ ಊರು ಬೃಹತ್ ಪಟ್ಟಣವಾಗಿ ವಾಣಿಜ್ಯ ಕೇಂದ್ರವಾಗಿ ಖ್ಯಾತಿ ಹೊಂದಿತ್ತಲ್ಲದೆ ಮಾಧ್ವರ ಪಾಲಿಗೆ ಅಷ್ಟೇಕೆ ಹರಿಭಕ್ತರ ಪಾಲಿಗೆ ಪವಿತ್ರ ಕ್ಷೇತ್ರವಾಯಿತು. 16ನೇ ಶತಮಾನದಲ್ಲಿ ಸೋದೆಯ ಅರಸ ರಾಮಚಂದ್ರ ನಾಯಕ ಹುಲೇಕಲ್ಗೆ ಶ್ರೀ ಲಕ್ಷ್ಮೀನಾರಾಯಣಪುರ ಎಂದು ಪ್ರತಿನಾಮಕರಣ ಮಾಡಿದರಾದರೂ ಇಂದಿಗೂ ಈ ಗ್ರಾಮಕ್ಕೆ ಹುಲೇಕಲ್ ಎಂಬ ಹೆಸರಿನಿಂದಲೇ ಕರೆಯುತ್ತಾರೆ. ಅಲ್ಲದೆ ವಿಶೇಷವೆಂದರೆ 1756ರಲ್ಲಿ 25,000 ಪೌಂಡ್ ಅರಿಶಿಣ, 12,000 ಪೌಂಡ್ ಯಾಲಕ್ಕಿಯನ್ನು ಹುಲೇಕಲ್ನಿಂದ ಹಾಲೆಂಡ್ಗೆ ಕಳುಹಿಸಿದ ದಾಖಲೆಯಿದೆ. ಪೌರಾಣಿಕ ಸ್ಥಳಗಳು ಅಥವಾ ಪುರಾತನ ದೇವಾಲಯಗಳು ಎಂದೊಡನೆ ಆ ಸ್ಥಳಕ್ಕೆ ಒಂದು ದಂತಕಥೆ ಅಥವಾ ಕಥೆಗಳು ಇರುವುದು ಉಂಟು. ಅದು ಪುರಾಣಗಳ ಸಹಿತವಾಗಿಯೂ ನಮಗೆ ಕಾಣಸಿಗುತ್ತವೆ. ಅಂತಹ ಕಥೆಯೊಂದು ಈ ಹುಲೇಕಲ್ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ನೆಲೆ ನಿಂತ ಬಗ್ಗೆ ತಿಳಿಸಿಕೊಡುತ್ತದೆ. ಸೋಮದಾಪುರದ ಅಂದರೆ ಈಗಿನ ಸೋಂದ ಅರಸಪ್ಪ ನಾಯಕರು ಒಮ್ಮೆ ಕುದುರೆ ಮೇಲೆ ಹೊರಟಿದ್ದಾಗ ರಾಜಧಾನಿ ಸೋದೆಯ ಹೊರ ಪ್ರದೇಶವಾಗಿದ್ದ ಹುಲೇಕಲ್ನ ಅಡವಿ ಪ್ರದೇಶವೊಂದರಲ್ಲಿ ಕುದುರೆ ಎಡವಿ ಬಿದ್ದಿತು. ಇದೊಂದು ಅಪಶಕುನ ಎಂದು ಭಾವಿಸಿದ ರಾಜ ಮನೆಗೆ ಹಿಂತಿರುಗಿ ಆಸ್ಥಾನ ಜ್ಯೋತಿಷ್ಯರನ್ನು ಕರೆಸಿ ನಡೆದ ಘಟನೆಯನ್ನು ವಿವರಿಸಿ ಕೇಳಿದಾಗ ಇದು ಅಶುಭವಲ್ಲ, ಶುಭ ಸೂಚನೆಯೇ ಆಗಿದೆ, ಸದ್ಯದಲ್ಲಿಯೇ ಇದರ ಮರ್ಮ ತಿಳಿದು ಬರಲಿದೆ ಎಂದರು. 1-2 ದಿನಗಳ ನಂತರ ರಾತ್ರಿ ಮಲಗಿದ್ದಾಗ ಬೆಳಗಿನ ಜಾವದ ಸ್ವಪ್ನದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರು ಕಾಣಿಸಿಕೊಂಡು, ಕುದುರೆ ಎಡವಿ ಬಿದ್ದ ಜಾಗದ ಭೂಗರ್ಭದಲ್ಲಿ ನಾನಿದ್ದೇನೆ, ನನ್ನನ್ನು ಮೇಲೆತ್ತಿ ಪ್ರತಿಷ್ಠಾಪಿಸಿ ಪೂಜಿಸು, ನಿನಗೆ ನಿನ್ನ ರಾಜ್ಯಕ್ಕೆ ಒಳಿತಾಗುವುದು ಎಂದು ಹೇಳಿದಂತಾಯಿತು. ಇದೇ ವೇಳೆಗೆ ಉಡುಪಿ ಶ್ರೀ ಕೃಷ್ಣ ದರ್ಶನಕ್ಕೆಂದು ಪರ್ಯಟನ ಹೊರಟಿದ್ದ ಶ್ರೀ ವ್ಯಾಸರಾಯ ಗುರುಗಳು ಸೋದೆಗೆ ಆಗಮಿಸಿದ್ದರು. ಅರಸಪ್ಪ ನಾಯಕರ ಸ್ವಪ್ನದ ದೃಷ್ಟಾಂತವನ್ನು ಶ್ರೀ ವ್ಯಾಸರಾಯರಿಗೆ ತಿಳಿಸಿ ಅವರ ಅನುಜ್ಞೆಯಂತೆ ಭೂಮಿಯನ್ನು ಅಗೆಸಿದಾಗ
ಸ್ವಪ್ನದಲ್ಲಿ ಕಂಡಂತಹ ಶ್ರೀ ಲಕ್ಷ್ಮೀನಾರಾಯಣ ದೇವರ ರೂಪದ ಸುಂದರ ಶಿಲಾ ವಿಗ್ರಹ ಕಂಡುಬಂದಿತು. ಭಯ ಭಕ್ತಿಗಳಿಂದ ದೇವರ ವಿಗ್ರಹವನ್ನು ಹೊರತೆಗೆಸಿದ ಅರಸಪ್ಪ ನಾಯಕರು ಶ್ರೀ ವ್ಯಾಸರಾಯರು ಸೂಚಿಸಿದ ರೀತಿಯೇ ಸುಂದರ ಶಿಲಾದೇಗುಲವನ್ನು ನಿರ್ಮಿಸಿ ಶ್ರೀ ವ್ಯಾಸರಾಯರಿಂದಲೇ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿಸಿದರು. ಅದೇ ಇದೀಗ ಕಾಣುತ್ತಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯವಾಗಿದೆ. ಶ್ರೀ ವ್ಯಾಸರಾಯರು ಅರಸಪ್ಪ ನಾಯಕರ ವಿನಂತಿಯ ಮೇರೆಗೆ ಕೆಲ ಕಾಲ ಸೋದೆಯಲ್ಲಿ ತಂಗಿದ್ದರಲ್ಲದೆ ತಿರುಪತಿಯಿಂದ ಶ್ರೀನಿವಾಸ ದೇವರು, ಭೂದೇವಿ, ಶ್ರೀದೇವಿ, ಶ್ರೀರಾಮ, ಲಕ್ಷ್ಮಣ, ಸೀತೆ ಉತ್ಸವ ಮೂರ್ತಿಗಳನ್ನು ತರಿಸಿ ತಮ್ಮ ಕೈಯಾರೆ ಪೂಜೆ ನೆರವೇರಿಸಿ ದೇವಸ್ಥಾನಕ್ಕೆ ಸಮರ್ಪಿಸಿದರು. ಶ್ರೀ ವ್ಯಾಸರಾಜರು ಹಾಕಿಕೊಟ್ಟ ಸಂಪ್ರದಾಯದಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಅರಮನೆಯ ವತಿಯಿಂದಲೇ ತ್ರಿಕಾಲ ಪೂಜೆ, ಅಮೃತ ಪಡಿ, ನಂದಾದೀಪ, ನೈವೇದ್ಯ, ರಥೋತ್ಸವ, ಕೆರೆ ಹಬ್ಬ, ಕಾರ್ತಿಕಾರಾಧನೆ ಮುಂತಾದ ವಿಭವಗಳು ನಡೆಯುತ್ತಿದ್ದವು. ಇದರ ಪರಿಣಾಮವಾಗಿಯೇ ಸೋದೆ ಸಾಮ್ರಾಜ್ಯವೂ ಸಹ ಸಂಪತ್ಭರಿತವಾಗಿ ಸುಖ ಸಮೃದ್ಧಿಯನ್ನು ಕಂಡಿತ್ತು. ಇನ್ನು ಇದೇ ಹುಲೇಕಲ್ನಲ್ಲಿ ಇರುವ ಕ್ಷಿಪ್ರವರಪ್ರದಾಯಕ ತೋರಣ ಗಣಪತಿ ಅಂದರೆ ಬಾಗಿಲು ಗಣಪತಿಯ ಬಗೆಗೂ ಕೆಲವು ಕಥೆಗಳಿದೆ. ಶ್ರೀ ವ್ಯಾಸರಾಜರು ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಪೂಜೆ ಸಲ್ಲಿಸುವಾಗ ವಾಡಿಕೆಯಂತೆಯೇ ದೇವಸ್ಥಾನದ ಹೊರಬಾಗಿಲಿನ ತೋರಣದಲ್ಲಿ ಕೆತ್ತಲಾಗಿರುವ ಶ್ರೀ ಗಣಪತಿ ದೇವರಿಗೂ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿದಾಗ ಮಹಾಗಣಪತಿ ಪ್ರತ್ಯಕ್ಷವಾಗಿ ಬಂದು ಶ್ರೀ ವ್ಯಾಸರಾಯರು ನೀಡಿದ ನೈವೇದ್ಯವನ್ನು ಸ್ವೀಕರಿಸಿ ಭಕ್ತರ ಮನದಿಚ್ಛೆಯನ್ನು ಪೂರೈಸುವ ವಾಗ್ದಾನ ನೀಡಿ ಅಂತರ್ಧಾನರಾದರೆಂದು ಹೇಳಲಾಗುತ್ತದೆ. ಇದರಿಂದಾಗಿ ಇಲ್ಲಿಯ ಈ ತೋರಣ ಗಣಪತಿ ಕ್ಷಿಪ್ರವರ ಸಿದ್ಧಿ ಗಣಪತಿ ಎಂದೇ ಪ್ರಖ್ಯಾತಿ ಹೊಂದಿತ್ತು. ತೋರಣ ಗಣಪತಿಯಲ್ಲಿ ಹರಕೆ ಹೊತ್ತುಕೊಳ್ಳುವುದು ಹಲವು ನೂರು ವರ್ಷಗಳಿಂದಲೂ ನಡೆದು ಬಂದಿದೆ. ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲಿ ಪಂಚಮಿಯಂದು ಗಣಪತಿ ವಾಹನ ಮೂಷಿಕನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಈ ಸಂಪ್ರದಾಯವೂ ಸಹ ನೂರಾರು ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಇಲಿ ಪಂಚಮಿ ಆಚರಣೆಯು ಇಲ್ಲಿನ ವಿಶೇಷ ಸಂಪ್ರದಾಯವಾಗಿದೆ. ಇದರ ಹಿನ್ನೆಲೆ ಎಂದರೆ ಇಲಿ ಪಂಚಮಿ ಆಚರಣೆಯ ಕುರಿತು ಶಿವಪುರಾಣದಲ್ಲಿಯೂ ಉಲ್ಲೇಖವಿದೆ. ಒಮ್ಮೆ ಮೂಷಿಕಾಸುರನೆಂಬ ಅಸುರನಿದ್ದನು. ಆತನ ದುಷ್ಟ ಕಾರ್ಯಗಳು ಮೇರೆ ಮೀರಿತ್ತು. ಆದರೆ ಮೂಷಿಕಾಸುರನ ಪತ್ನಿ ಚಂದ್ರಕಲಾ ಮಹಾಪತಿವ್ರತೆ. ಆಕೆಯ ಪತಿವ್ರತ ಬಲದಿಂದ ಮೂಷಿಕಾಸುರನ ಬಲ 1000 ಪಟ್ಟು ಹೆಚ್ಚಾಗಿತ್ತು. ದೇವತೆಗಳೆಲ್ಲರ ಕೋರಿಕೆಯ ಮೇರೆಗೆ ಒಮ್ಮೆ ಮಹಾಗಣಪತಿ ದೇವರು ಈ ಮೂಷಿಕಾಸುರನ ಸಂಹಾರಕ್ಕೆಂದು ಬಂದಾಗ ಘನಘೋರ ಯುದ್ಧವೇ ನಡೆಯುತ್ತದೆ. ಅಂತಿಮದಲ್ಲಿ ಮೂಷಿಕಾಸುರನ ಸಾವಿನ ಕ್ಷಣ ಬಂದಾಗ ಪತ್ನಿ ಚಂದ್ರಕಲಾ ಗಣಪತಿ ದೇವರಲ್ಲಿ ತನ್ನ ಮಾಂಗಲ್ಯ ಭಾಗ್ಯ ಉಳಿಸಿಕೊಡುವಂತೆಯೂ ಮೂಷಿಕಾಸುರನಲ್ಲಿರುವ ಅಸುರಿ ಪ್ರವೃತ್ತಿಯನ್ನು ತನ್ನ ಪತಿವ್ರತಾ ಶಕ್ತಿಯಿಂದ ನಾಶ ಮಾಡುವುದಾಗಿ ಕೇಳಿಕೊಂಡಾಗ ಮಹಾಗಣಪತಿ ಅಸ್ತು ಎನ್ನುತ್ತಾರೆ. ಚಂದ್ರಕಲಾ ತಾನು ಹೇಳಿದಂತೆಯೇ ತನ್ನಲ್ಲಿದ್ದ ಪತಿವ್ರತಾ ಶಕ್ತಿಯ ಪ್ರಭಾವದಿಂದ ಮೂಷಿಕಾಸುರನ ಅಸುರ ಪ್ರವೃತ್ತಿಯನ್ನು ನಾಶಪಡಿಸುತ್ತಾಳೆ. ಸಜ್ಜನ ಸಾಧುವಾದ ಮೂಷಿಕಾಸುರ ಮಹಾಗಣಪತಿಯನ್ನು ಸ್ತುತಿಸಿ ತಾನೀಗ ಅಸುರಿ ಹಾಗೂ ಹಿಂಸಾ ಪ್ರವೃತ್ತಿ ತೊರೆದು ಸಾತ್ವಿಕನಾಗಿರುವುದರಿಂದ ಹಿಂದಿನ ಶತ್ರುಗಳು ನನಗೆ ಹಿಂಸೆ ನೀಡದಂತೆ ರಕ್ಷಣೆ ನೀಡಿ ಸಂರಕ್ಷಿಸಬೇಕೆಂದು ವಿನಂತಿಸುತ್ತಾನೆ.
ಮೂಷಿಕಾಸುರನ ಪ್ರಾರ್ಥನೆಯನ್ನು ಆಲಿಸಿದ ಮಹಾಗಣಪತಿ ದೇವರು ಮೂಷಿಕಾಸುರನನ್ನು ಇಲಿಯನ್ನಾಗಿ ಪರಿವರ್ತಿಸಿ ತನ್ನ ವಾಹನವನ್ನಾಗಿಸಿಕೊಂಡು ರಕ್ಷಣೆ ನೀಡುತ್ತಾನೆ. ಚಂದ್ರಕಲಾ ಸಹ ತನ್ನ ಪತಿಯನ್ನು ಅಗಲಿರುವುದಿಲ್ಲ ಎಂದು ಅದೇ ಮೂಷಿಕನ ದೇಹದಲ್ಲಿ ಲೀನವಾಗುತ್ತಾಳೆ. ಮೂಷಿಕ ಹಾಗೂ ಮೂಷಿಕೆಯರನ್ನು ಒಳಗೊಂಡಿರುವ ಇಲಿಗೆ ಪಂಚಮಿಯಂದು ಸಲ್ಲಿಸುವ ಪೂಜೆ ನೈವೇದ್ಯಗಳು ಗಣಪತಿಗೆ ತಲುಪಿ 1000 ಪಟ್ಟು ಫಲದಾಯಕವಾಗುತ್ತದೆ ಎಂಬ ನಂಬಿಕೆ ಇದೆ. ಇಲಿ ಪಂಚಮಿ ಆಚರಣೆ ಶ್ರೀ ವ್ಯಾಸರಾಜರಿಂದಲೇ ಆಚರಣೆಗೊಂಡಿತೆಂದು ಹೇಳಲಾಗುತ್ತದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವರ ವಿಗ್ರಹ ಸುಮಾರು 4 ಅಡಿ ಎತ್ತರವಿದೆ. ಲಕ್ಷ್ಮೀದೇವಿಯನ್ನು ಮಡಚಿದ ತನ್ನ ಎಡಗಾಲಿನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ನಾರಾಯಣ ಎಡಗೈನಿಂದ ಲಕ್ಷ್ಮೀದೇವಿಯ ಸೊಂಟವನ್ನು ಬಳಸಿ ಹಿಡಿದಿದ್ದಾನೆ. ಚತುರ್ಭುಜನಾಗಿರುವ ನಾರಾಯಣನ ಮೇಲಿನ 2 ಕೈಗಳಲ್ಲಿ ಶಂಖ ಚಕ್ರಗಳಿವೆಯಾದರೂ ಕೂಡ ಕೆಳಗಿನ ಬಲಗೈ ಹಸ್ತ ತಥಾಸ್ತು ಎಂದು ಸಂಕೇತಿಸುವ ವರದ ಹಸ್ತವಾಗಿದೆ. ನಾರಾಯಣನ ಕೊರಳನ್ನು ಒಡವೆಗಳಿಂದ ಶೃಂಗಾರಗೊಳಿಸಿದ್ದು ಮುಕುಟಧಾರಿಯಾಗಿದ್ದಾನೆ. ತೊಡೆಯ ಮೇಲೆ ಕುಳಿತಿರುವ ಶ್ರೀ ಲಕ್ಷ್ಮೀದೇವಿ ಎಡಗೈಯಲ್ಲಿ ಬೆಣ್ಣೆ ಮುದ್ದೆಯಂತೆ ಕಾಣುವ ಕಜ್ಜಾಯ ಹಿಡಿದುಕೊಂಡು ನಾರಾಯಣನತ್ತ ತನ್ನ ದೃಷ್ಟಿ ನೆಟ್ಟಿದ್ದಾಳೆ. ಲಕ್ಷ್ಮೀದೇವಿಗೆ ಕಿರೀಟ ತೊಡಿಸದೆ ಬಾಚಿದ ನೀಳಕೇಶರಾಶಿಯ ಕಡೆದಿರುವುದು ಉಲ್ಲೇಖನೀಯವಾಗಿದೆ. ದೇವರ ಪ್ರಭಾವಳಿಯಲ್ಲಿ ದಶಾವತಾರವನ್ನು, ಪೀಠದ ಬುಡದಲ್ಲಿ ಗರುಡನನ್ನು ಕೆತ್ತಲಾಗಿದೆ. ಲಕ್ಷ್ಮೀದೇವಿ ನಾರಾಯಣನನ್ನು ವೀಕ್ಷಿಸುತ್ತಿರುವುದು ಹರಿಸರ್ವೋತ್ತಮ ಎಂಬ ತತ್ವದ ಬಿಂಬಕ ಎನ್ನಲಾಗಿದೆ. ನಾರಾಯಣನ ತೊಡೆಯ ಮೇಲೆ ಕುಳಿತು ನಾರಾಯಣನನ್ನೇ ದೃಷ್ಟಿಸುತ್ತಿರುವ, ಕೈಯಲ್ಲಿ ಕಜ್ಜಾಯ ಹಿಡಿದು ಕುಳಿತಿರುವ ಲಕ್ಷ್ಮೀದೇವಿ ಇರುವ ಇಲ್ಲಿನ ಶ್ರೀ ಲಕ್ಷ್ಮೀನಾರಾಯಣ ದೇವರು ರಾಜ್ಯದಲ್ಲಿಯೇ ವಿಶಿಷ್ಟವಾದುದು ಎನ್ನಲಾಗಿದೆ.